ಅಸ್ಸಲಾಮುಅಲೈಕುಮ್ ಕರ್ನಾಟಕ. ಇವತ್ತಿನ ವ್ಲಾಗ್ ನಾರ್ಮಲ್ ಡೇ ಆಗಿರುತ್ತೆ. ಆದರೆ ಇವಾಗ ಪೆಟ್ರೋಲು ರೆಡಿ ಆಗೈತೆ ಗಾಡಿದಲ್ಲಿ ಹಾಕೋಕ್ಕೆ. ಗಾಡಿದಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟಿತ್ತು ನನಗೆ, ಸ್ವಲ್ಪ ಕಷ್ಟ ಆಗಿತ್ತು. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಹೆಂಗೆ ಡಿ ಜೆ ಇತ್ತಂತ, ಡಿ ಜೆ ನೈಟು. ಇವಾಗ ಎಲ್ಲ ಇಂಟರ್ನಲ್ಸು ಅದು ಇದು ಅಂತ ಸಾಯಿಸ್ಬಿಡ್ತಾರೆ ಕಾಲೇಜಲ್ಲಿ. ಪಕ್ಕ ಇಂಟರ್ನಲ್ಸ್ ಬೇರೆ ಐತೆ ಇವಾಗ. ಖೋಲ್ ಓಪನ್. ಗಾಡಿದಲ್ಲಿ ಪೆಟ್ರೋಲ್ ಹಾಕಿ ಹೋಗ್ಬಿಟ್ಟು ದಲ್ಲೇ ಹೋಗು. ಗೇಟ್ ಹೋಗಿ. ಸೊ ಫ್ರೆಂಡ್ಸ್, ನನ್ನ ಗಾಡಿಗೆ ಇದಕ್ಕೆ ನೋಡಿ ಹೆಂಗೆ ಮಾಡಿದ್ದಾರೆ ಯಾರೋ. ಅಲ್ಲಿ ಬ್ಯಾಂಕಿಗೆ ಹೋಗಿದ್ದೆ ಲಾಸ್ಟ್ ಟೈಮು, ಚುಚ್ಚಿಬಿಟ್ಟಿದ್ದಾರೆ ಹಂಗೆ. ಏನೋ ಹಾಕ್ಕೊಂಡು ಏನು ಮಾಡೋಣ. ಅವನ್ನ ಸ್ಕೂಲ್ಗೂ ಬಿಡಬೇಕು. ಫ್ರೆಂಡ್ಸ್, ಗೇಟ್ ಓಪನೇ ಐತೆ, ಮಸ್ತು. ಇವತ್ತು ಹೆಂಗೋ ಎಗರ್ಕೊಂಡು ಹೋಗಿಲ್ಲ, ಅಲ್ಲಿಕ್ಕಿದ್ದೀನಿ ಗಾಡಿನ. ಹೋಗ್ತಿದ್ದೀನಿ ಇವಾಗ ಕ್ಲಾಸಿಗೆ. ನೈಸ್. ಒಳಗಡೆ ಬಂದ್ಬಿಟ್ಟೆ ಅಲ್ಲಿಂದ. ನೈಸ್. ನೆನ್ನೆ ಇಲ್ಲೇ ತಾನೇ ಫ್ರೆಂಡ್ಸ್ ಮಾಡಿ ಬ್ಲಾಗ್, ಇಲ್ಲಿ ಇದು ತೋರಿಸಿದ್ದೆ. ಇವಾಗ ಬೈಹಟ್ ಆಗ್ಬಿಡುತ್ತೆ ಅನಿಸುತ್ತೆ ನಿಮಗೂ ನೋಡಿ ಬ್ಲಾಗ್ನ ಎಲ್ಲೋಗ್ತಿದ್ದೀನಿ ಅಂತ. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿದೆ. ನಾನು ನಿಜ ಫುಲ್ ಕಾಲೇಜ್ ಟೂರೇ ಮಾಡ್ತೀನಿ, ದೊಡ್ಡದು ವೀಡಿಯೋ ಮಾಡಿ ಚೆನ್ನಾಗಿ ಮಾಡ್ತೀನಿ ಹಂಗೆ, ವಿತ್ ಪರ್ಮಿಷನ್ ಬ್ಲಾಗ್. ಸೊ ಫ್ರೆಂಡ್ಸ್, ಇವಾಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ಸು ಮ್ಯಾಮ್ ಏನೋ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ. ಅಲ್ಲಿ ಅವರು ಸೆಕೆಂಡ್ ಗ್ರೂಪ್, ಅವ್ರ ಜೊತೆನೇ ನಮಗೆ ಚಾಲೆಂಜ್ ಇರೋದು. ಅಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ. ಡಿವೈಡ್ ಆಗಿಬಿಟ್ಟಿದೆ ಕ್ಲಾಸ್. ಮಸ್ತಾಗಿ ನಡೀತಾ ಐತೆ ಇವಾಗ. ನಾವೆಲ್ಲ ಟಾಕ್ಸಿಕ್ ಗ್ರೂಪ್ ಅಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಆ್ಯಕ್ಟ್ ನಡೀತೈತೆ. ಒಂದು ಸತಿ ನೋಡಿ ಹೆಂಗೈತಂತ ಆ್ಯಕ್ಟು. ಯಾವ ಥರ ಐತೆ ಅಂದರೆ, ನಾನು ಮೇನ್ ಥಿಂಗ್ ಮಾಡಬೇಕಾಗಿರೋ ಥಿಂಗೇ ಮಾಡಿಲ್ಲ. ಇವಾಗ ಅವ್ರು ಮಾಡ್ತಿದ್ದಾರೆ ಯೋಗ, ಏನೇನೋ ಮಾಡ್ತಿದ್ದಾರೆ ನೋಡಿ. ಏನು ಹೇಳೋಣ, ಇದು HNW ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕ್ಲಾಸ್ ಅಂದರೆ ಎಷ್ಟು ಇಷ್ಟ ಅಂದರೆ ಅಷ್ಟಿಷ್ಟ. He was very decent and disciplined. After a few days, he got a friend, Penny. They both are good friends. They used to complete their homework together and supported each other. Days passed, they both fell in love. There was a toxic group. ಅಯ್ಯೋ, She was in a relationship with the other guy too. So they both broke up. Vishal was depressed, but he used to come to college. Days passed, he started becoming close with that toxic group.
ಏ ಮಚ್ಚ ಇಟ್ಕೋ ಸ್ವಲ್ಪ ಇಟ್ಕೋ They said he wanted to college. The child was scared. He wanted to suicide. This talk about social health. Social health has to be like a social relationship. If a social relationship are good, automatically a social health is bad. Social health has to open network with the friends and the family. Thank you. ಸೊ ಫ್ರೆಂಡ್ಸ್ ಇವು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮದು ಗೊತ್ತಲ್ಲ ಹೆಂಗೆ ಇತ್ತಂತ. ಇವಾಗ ಗ್ರೂಪ್ 2 ಸ್ಟಾರ್ಟ್ ಮಾಡ್ತಿದ್ದಾರೆ. ಇವ್ರದ್ದು ರೋಲ್ ಪ್ಲೇ. ಇವರು ಎಲ್ಲರೂ ಇದ್ದಾರೆ. ನಮಗೆಲ್ಲ ಆಗೋಯ್ತು. ನಾವೆಲ್ಲ ಗ್ರೂಪ್ 1. ಇವಾಗ ಇವ್ರದ್ದು ಸ್ಟಾರ್ಟ್. ನಮಸ್ಕಾರ. ನಮಸ್ತೆ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. BBA first time. Furqan. This is Javed. This is Dikshit. Hey. This is Dikshit. Myself Furqan. And this fellow also. We 3 members are NCT cadet. This is non-NCT cadet. Useless fellows. This guy is useless fellow. And see the guys. See, this guy is useless fellow. This what? See that fully. ಶೇರ್ ಮಾಡಿ. ಸೊ ಫ್ರೆಂಡ್ಸ್ NCC ಟೈಮ್ ಆಗೋಯ್ತು. ಇವತ್ತೆಲ್ಲ ಸೀನಿಯರ್ಸು ಬಂದಿದ್ದಾರೆ ಕ್ಯಾಂಪಿಂದ. ಟರ್ಫ್ ಹತ್ರ ರಿಪೋರ್ಟ್ ಮಾಡ್ತಿದ್ದೀನಿ. ಸಿಂಡಿಕೇಟ್ ಬಾಸ್ ನಮ್ಮ ಸಿಂಡಿಕೇಟ್ ಬಾಸ್. ಇವಾಗ ಎಲ್ಲರೂ ಬರ್ತಿದ್ದಾರೆ. ಇನ್ನೂ ಅಸೆಂಬಲ್ ಆಗಿಲ್ಲ ಎಲ್ಲರೂ ಸೀನಿಯರ್ಸ್ ಅಲ್ಲಿಂದ ಬರ್ತಿದ್ದಾರೆ. ಟರ್ಫಲ್ಲಿ ಇಲ್ಲಿ ರಿಪೋರ್ಟ್ ಮಾಡಬೇಕೆಲ್ಲರೂ. ಇವತ್ತೇನೋ ಜಾಸ್ತಿ ಟ್ರೈನಿಂಗ್ ಕೊಡ್ತಾರಂತೆ. ಇವತ್ತೇ ಬಂದಿರೋದು ಅವರು ಬೇರೆ. ನೋಡಬೇಕು ಹೆಂಗಿರುತ್ತೋ. ಅಂದರೆ ವೀಡಿಯೋ ಹಿಡಿಯೋಕ್ಕಾಗಲ್ಲ. ನೋ ನಥಿಂಗ್. ಸೆಲೆಕ್ಷನ್ ಎಲ್ಲ ಆಯಿತು. ಇವಾಗ ಸೊ ಫ್ರೆಂಡ್ಸ್ NCC ಸೆಲೆಕ್ಷನ್ ಮತ್ತು ಟ್ರೈನಿಂಗ್ ಎಲ್ಲ ಆಗೋಯ್ತು. ಥರ್ಸ್ಡೇ ಮತ್ತೆ ಐತೆ ಫೈನಲ್ ಸೆಲೆಕ್ಷನ್. ನಾಳೆ ಅಂದಿಲ್ಲ, ಥರ್ಸ್ಡೇ ಅಂದಿದ್ದಾರೆ. ಸೊ ಇವಾಗ ಎಲ್ಲರೂ ರಿಫ್ರೆಶ್ಮೆಂಟಿಗೆ ಹೋಗ್ತಿದ್ದಾರೆ. ಅಂದರೆ ಕ್ಯಾಂಟೀನ್ ಫ್ರೀ ಊಟ. ಎಲ್ಲ ಸೀನಿಯರ್ಸ್ ಇತ್ತು. ಮಸ್ತಾಗಿತ್ತು NCC ಟ್ರೈನಿಂಗ್. ಕ್ಲಿಪ್ಸ್ ಹಾಕ್ತೀನಿ. ಇವರೆಲ್ಲ ಕ್ಯಾಂಪಿಗೆ ಹೋಗಿ ಬಂದಿದ್ದಾರೆ. ಸೀನಿಯರ್ಸ್, ನಮ್ಮ ಸೀನಿಯರ್ಸ್ ಇವರು ಕ್ಯಾಂಪಿಗೆ ಹೋಗಿ ಇದೆ. ಸೊ ಫ್ರೆಂಡ್ಸ್ NCC ಇವಾಗ ಸೆಲೆಕ್ಷನ್ ಆಯಿತು. ಆದರೆ ಅವರು ರಿಫ್ರೆಶ್ಮೆಂಟ್ ಕೊಡೋಲ್ವಂತೆ. ಒನ್ಸ್ ಸೆಲೆಕ್ಟ್ ಆದ್ರೇ ಅಂತ ಕೊಡೋದು ರಿಫ್ರೆಶ್ಮೆಂಟ್. ಒನ್ಸ್ ಸೆಲೆಕ್ಟ್ ಆದರೆ ರಿಫ್ರೆಶ್ಮೆಂಟ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋಲ್ಲ. ಇವಾಗ ನಾವೇ ಹೆಂಗೋ ಅಡ್ಜಸ್ಟ್ ಮಾಡಬೇಕು. ಒಂದೊಂದಲ್ಲ ಇವ್ರದ್ದು. ಸೊ ಫ್ರೆಂಡ್ಸ್ NCCದಲ್ಲಿ ಸ್ವಲ್ಪ ಟೈಮ್ ಲೇಟ್ ಆಗೋಯ್ತು ಅಂತ ಅವರು ಗೇಟ್ ಲಾಕ್ ಮಾಡಿಬಿಟ್ರು. ಇವಾಗ ಓಪನ್ ಮಾಡ್ತಿಲ್ಲ. ಅದಕ್ಕೆ ನಾನು ಗೊತ್ತಲ್ಲ. ಸೊ ಫ್ರೆಂಡ್ಸ್ ಕಾಲೇಜಿಂದ ಬಂದ್ಬಿಟ್ಟೆ. ಮಸ್ತಾಗಿತ್ತು ಇವತ್ತು. NCCನೂ ಫುಲ್ ಸೆಲೆಕ್ಷನ್ ಇತ್ತು. ಗೊತ್ತಲ್ಲ, ನೋಡಿದ್ದೀರಾ ನೀವು ವ್ಲಾಗಲ್ಲಿ. ಇನ್ನೂ ನನ್ನ ಜೊತೆ ಸ್ಟೇ ಇರಿ, ಆಲ್ ದ ಬೆಸ್ಟ್ ಅಂತ ಒಂದು ಕಮೆಂಟ್ ಮಾಡಿಬಿಡಿ. ಎಂತಕ್ಕಂದರೆ ಸೆಲೆಕ್ಷನ್ ಪ್ರೋಸೆಸ್ಸು ಥರ್ಸ್ಡೇ ಸ್ಟಾರ್ಟ್ ಆಗ್ತೈತೆ. ಸೊ ಸ್ವಲ್ಪ ನೀವು ಲೈಕ್ ಆಲ್ ದ ಬೆಸ್ಟ್ ಅಂತ ಆದರೂ ಕಮೆಂಟ್ ಮಾಡಿ. ಸೆಲೆಕ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ NCCಗೆ ನಾನು ಲಿಟ್ರಲಿ ಜಾಸ್ತಿ ಕಷ್ಟಪಟ್ಟಿದ್ದೀನಿ. ಐ ಥಿಂಕ್ ನಾನು ಕ್ಲಿಪ್ಸ್ ಹಾಕಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ಆಗೈತೆ ಒಂದು. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್.